ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತ. ಯಾಕಪ್ಪ ಅಂದ್ರ 2025 ಡಿಸೆಂಬರ್ನಾಗ ಸ್ಯಾಂಡಲ್ವುಡಿನ ಅತಿ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿದ್ದಾವ. ದ ಡೆವಿಲ್, ಮಾರ್ಕ್ ಹಾಗೂ 45 ಈ ಮೂರು ಚಿತ್ರಗಳಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತ ಚಿತ್ರ ಯಾವುದು? ಅತಿ ಹೆಚ್ಚು ಟಿಕೆಟ್ ಸೋಲ್ಡ್ ಆದಂತ ಮೂವಿ ಯಾವುದು? ಅತಿ ಹೆಚ್ಚು ಪ್ರದರ್ಶನ ಕಂಡಂತ ಚಿತ್ರ ಯಾವುದು? ಇದೆಲ್ಲ ಕಂಪ್ಲೀಟ್ ಡಿಟೇಲ್ ಆಗಿ ಮಾತಾಡೋಣ ನೋಡ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಫಸ್ಟ್ ಒನ್ ನೋಡುನು ದ ಡೆವಿಲ್ ಚಿತ್ರದ ಫಸ್ಟ್ ಡೇ ಕಲೆಕ್ಷನ್ ಮತ್ತು ಎಷ್ಟು ಟಿಕೆಟ್ ಸೋಲ್ಡ್ ಆಗಿದ್ದಾವ. ದ ಡೆವಿಲ್ ಮೂವಿದು ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟಾಗಿತ್ತಪ್ಪ ಅಂದ್ರ ಸುಮಾರು 2,49,424 ಟಿಕೆಟ್ಗಳು ಇದು ಅಡ್ವಾನ್ಸ್ ಬುಕ್ಕಿಂಗ್ ಆಗಿತ್ರಿ. ಮತ್ತು ಫಸ್ಟ್ ಡೇ ಏನೈತಲ್ಲ 1,509 ಶೋಗಳನ್ನ ಕಂಡೈತಿ. ಓವರ್ ಆಲ್ ದ ಡೆವಿಲ್ ಮೂವಿ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಪ್ಪ ಅಂದ್ರ ಅದು 11,06,00,000 ರೂಪಾಯಿಗಳನ್ನ ಗಳಿಸೈತಿ ನೋಡ್ರಿ. ಇನ್ನೊಂದ್ ಏನ್ ಹೇಳಬೇಕಪ್ಪ ಅಂದ್ರ ದ ಡೆವಿಲ್ ಮೂವಿ ರಿಲೀಸ್ ಆದಾಗ ಹಾಲಿಡೇ ಇರ್ಲಿಲ್ರಿ. ರೆಗ್ಯುಲರ್ ಡೇದಾಗ ರಿಲೀಸ್ ಆಗಿ ಇಷ್ಟು ಗಳಿಕೆಯನ್ನ ಮಾಡೈತಿ ದ ಡೆವಿಲ್ ಮೂವಿ. ಇವಾಗ ನೋಡುನು ದ ಮಾರ್ಕ್ ಚಿತ್ರದ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಟಿಕೆಟ್ಗಳು ಸೋಲ್ಡ್ ಆಗ್ಯಾವ ಹಾಗೂ ಎಷ್ಟು ಶೋಗಳ ಪ್ರದರ್ಶನವಾಗೈತಿ ಅಂತ ನೋಡೋಣ. ಮಾರ್ಕ್ ಚಿತ್ರದ ಮೊದಲ ದಿನದ ಕಲೆಕ್ಷನ್ 6.25 ಕೋಟಿ. ಮೊದಲ ದಿನದ ಎಷ್ಟು ಟಿಕೆಟ್ ಸೋಲ್ಡ್ ಆಗ್ಯದಪ್ಪ ಅಂದ್ರ ಅದು 1,47,000 ಟಿಕೆಟ್ಗಳು ಸೋಲ್ಡ್ ಆಗ್ಯಾವ ನೋಡ್ರಿ. ಒಂದು ದಿನಕ್ಕ ಇದು 835 ಪ್ರದರ್ಶನಗಳನ್ನ ಕಂಡೈತಿ. ಮಾರ್ಕ್ ಮತ್ತು 45 ಚಿತ್ರಗಳು ಎರಡೂ ರಿಲೀಸ್ ಆಗಿದ್ದು ಹಾಲಿಡೇ ದಿನ. ಆದ್ರೂ ಯಾಕೆ ಇಷ್ಟು ಶೋಗಳು ಇಷ್ಟು ಟಿಕೆಟ್ ಸೋಲ್ಡ್ ಕಡಿಮೆ ಆಗೈತಪ್ಪ ಅಂದ್ರ ಅದು ಎರಡು ದೊಡ್ಡ ಮೂವಿಗಳು ಒಂದೇ ದಿನ ರಿಲೀಸ್ ಆಗಿದ್ದು ಒಂದ ಕಾರಣ ಆದ್ರ ಇನ್ನೊಂದು ದ ಡೆವಿಲ್ ಮೂವಿನು ಇನ್ನು ಹಲವಾರು ಥಿಯೇಟರ್ಗಳಲ್ಲಿ ಪ್ರದರ್ಶನವನ್ನ ಕಾಣಕತ್ತದ ನೋಡ್ರಿ. ಇನ್ನು 45 ಚಿತ್ರದ ಮೊದಲ ದಿನದ ಕಲೆಕ್ಷನ್ ನೋಡೋದಾದ್ರ ಅದು ಕೇವಲ 4,70,00,000 ನಿಂತದ ನೋಡ್ರಿ. ಇದು ಆಗಿತ್ತು ಈ ಮೂರು ಚಿತ್ರದ ಫಸ್ಟ್ ಡೇ ಕಲೆಕ್ಷನ್ ಮತ್ತು ಹಾಗೂ ಫಸ್ಟ್ ಡೇ ಅವು ಎಷ್ಟು ಶೋಗಳನ್ನ ಆಗಿದ್ದಾವ ಅಂತ ಹೇಳಿಕಿರೆ. ಈ ಮೂರು ಮೂವಿಗಳಲ್ಲಿ ನಾರ್ಮಲ್ ಆಡಿಯನ್ಸ್ಗೆ ಯಾವ್ದು ಬೆಸ್ಟ್ ಆಪ್ಷನ್ ಅಪ್ಪ ಅಂದ್ರ ಅದು ಮಾರ್ಕ್ ಮತ್ತು ದ ಡೆವಿಲ್ ಮೂವಿ ಎರಡು ಬಿಲೋ ಎವರೇಜ್ ಮೂವಿ ಅಂತ ಹೇಳಿದ್ರ 45 ಒಂದು ಡಿಸೆಂಟ್ ಎವರೇಜ್ ಗುಡ್ ವಾಚ್ ಅಂತ ನಂಗೆ ಅನ್ಸುತ್ತ ನೋಡ್ರಿ. ಹೆತ್ತವರಿಗೆ ಹೇಗೆ ಹೆಗನನು ಮುದ್ದಾಗುತ್ತೋ ಹಾಗೆ ಅಭಿಮಾನಿಗಳಿಗೆ ಅವರವರ ಹೀರೋಗಳ ಮೂವಿನೇ ಬೆಸ್ಟ್ ಅನ್ಸುತ್ತ. ಈ ಮೂರು ಚಿತ್ರಗಳು ಯಾರು ನೋಡಿ ಬಂದಿರಿ, ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.